ಓಂ ಶಾಂತಿ. ಇಂದಿನ ದಿನಾಂಕ 27/12/2025. ಪ್ರಾರ್ಥ ಮುರಳಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನಿಮ್ಮ ದುಃಖದ ದಿನಗಳು ಈಗ ಪೂರ್ಣವಾಗುತ್ತಿದೆ. ನೀವೀಗ ಇಂತಹ ಪ್ರಪಂಚದಲ್ಲಿ ಹೋಗುತ್ತೀರಿ, ಎಲ್ಲಿ ಯಾವುದೇ ಅಪ್ರಾಪ್ತ ವಸ್ತು ಇರುವುದಿಲ್ಲ. ಪ್ರಶ್ನೆ: ಯಾವ ಎರಡು ಶಬ್ದಗಳು ರಹಸ್ಯವು ನಿಮ್ಮ ಬುದ್ಧಿಯಲ್ಲಿರುವ ಕಾರಣ ಹಳೆಯ ಪ್ರಪಂಚದೊಂದಿಗೆ ಬೇಹದ್ದಿನ ವೈರಾಗ್ಯವಿರುತ್ತದೆ? ಉತ್ತರ: ಇಳಿಯುವ ಕಲೆ ಮತ್ತು ಏರುವ ಕಲೆಯ ರಹಸ್ಯವು ನಿಮ್ಮ ಬುದ್ಧಿಯಲ್ಲಿದೆ. ನೀವು ತಿಳಿದುಕೊಂಡಿದ್ದೀರಿ, ಅರ್ಧ ಕಲ್ಪ ನಾವು ಇಳಿಯುತ್ತಾ ಬಂದೆವು, ಈಗ ಏರುವ ಸಮಯವಾಗಿದೆ. ತಂದೆಯು ನರನಿಂದ ನಾರಾಯಣನನ್ನಾಗಿ ಮಾಡುವ ಸತ್ಯ ಜ್ಞಾನವನ್ನು ಕೊಡಲು ಬಂದಿದ್ದಾರೆ. ನಮಗಾಗಿ ಈಗ ಕಲಿಯುಗವು ಮುಕ್ತಾಯವಾಯಿತು, ಹೊಸ ಪ್ರಪಂಚದಲ್ಲಿ ಹೋಗಬೇಕಾಗಿದೆ. ಆದ್ದರಿಂದ ಈ ಹಳೆಯ ಪ್ರಪಂಚದೊಂದಿಗೆ ವೈರಾಗ್ಯವಿದೆ. ಗೀತೆ: ಧೈರ್ಯ ತಾಳು ಮಾನವನೇ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು, ಗೀತೆಯನ್ನು ಕೇಳಿದ್ದೀರಿ. ಆತ್ಮಿಕ ತಂದೆಯು ತಿಳಿಸುತ್ತಾರೆ, ಇದೊಂದೇ ಪುರುಷೋತ್ತಮ ಸಂಗಮಯುಗವಾಗಿದೆ. ಕಲ್ಪಕಲ್ಪದಲ್ಲಿಯೂ ಇದೇ ಸಮಯದಲ್ಲಿ ತಂದೆಯು ಬಂದು ಆತ್ಮಿಕ ಮಕ್ಕಳಿಗೆ ಓದಿಸುತ್ತೇನೆ, ರಾಜಯೋಗವನ್ನು ಕಲಿಸುತ್ತೇನೆ. ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ, ಮಾನವ ಅರ್ಥಾತ್ ಏ ಆತ್ಮವೇ, ಧೈರ್ಯ ತಾಳು ಎಂದು. ತಂದೆಯು ಆತ್ಮಗಳೊಂದಿಗೆ ಮಾತನಾಡುತ್ತಾರೆ. ಈ ಶರೀರದ ಮಾಲೀಕನು ಆತ್ಮನಾಗಿದೆ. ಆತ್ಮವೇ ಹೇಳುತ್ತದೆ, ನಾನು ಅವಿನಾಶಿ ಆತ್ಮನಾಗಿದ್ದೇನೆ. ಈ ನನ್ನ ಶರೀರವು ವಿನಾಶಿಯಾಗಿದೆ. ಆತ್ಮಿಕ ತಂದೆಯು ತಿಳಿಸುತ್ತಾರೆ, ನಾನು ಒಂದೇ ಬಾರಿ ಕಲ್ಪದ ಸಂಗಮ ಯುಗದಲ್ಲಿ ಬಂದು ನೀವು ಮಕ್ಕಳಿಗೆ ಧೈರ್ಯ ಕೊಡುತ್ತೇನೆ. ಈಗ ಸುಖದ ದಿನಗಳು ಬರುತ್ತಿವೆ. ಈಗ ನೀವು ದುಃಖಧಾಮ ರೌರವ ನರಕದಲ್ಲಿದ್ದೀರಿ. ಕೇವಲ ನೀವಷ್ಟೇ ಅಲ್ಲ, ಇಡೀ ಪ್ರಪಂಚವು ರೌರವ ನರಕದಲ್ಲಿದೆ. ನೀವು ಮಕ್ಕಳು ಯಾರು ನನ್ನವರಾಗಿದ್ದೀರೋ ಅವರೆಲ್ಲರೂ ರೌರವ ನರಕದಿಂದ ಹೊರಬಂದು ಸ್ವರ್ಗದಲ್ಲಿ ಹೋಗುತ್ತಿದ್ದೀರಿ. ಸತ್ಯ ತ್ರೇತ ದ್ವಾಪರ ಯುಗವು ಕಳೆಯಿತು, ಕಲಿಯುಗವು ನಿಮಗಾಗಿ ಕಳೆದು ಹೋಯಿತು. ನಿಮಗೆ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ನೀವೀಗ ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತಿದ್ದೀರಿ. ಆತ್ಮವು ಯಾವಾಗ ಸತೋಪ್ರಧಾನವಾಗಿ ಬಿಡುವುದೋ ಆಗ ಈ ಶರೀರವನ್ನು ಬಿಟ್ಟು ಬಿಡುವುದು. ಸತೋಪ್ರಧಾನ ಆತ್ಮಕ್ಕೆ ಸತ್ಯಯುಗದಲ್ಲಿ ಹೊಸ ಶರೀರ ಬೇಕು, ಅಲ್ಲಿ ಎಲ್ಲವೂ ಹೊಸದಾಗಿರುತ್ತದೆ. ತಂದೆಯೂ ತಿಳಿಸುತ್ತಾರೆ, ಮಕ್ಕಳೇ, ಈಗ ದುಃಖಧಾಮದಿಂದ ಸುಖಧಾಮದಲ್ಲಿ ಹೋಗಬೇಕಾಗಿದೆ. ಅದಕ್ಕಾಗಿ ಪುರುಷಾರ್ಥ ಮಾಡಬೇಕಾಗಿದೆ. ಸುಖಧಾಮದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ನೀವು ನರನಿಂದ ನಾರಾಯಣನಾಗುವ ಪುರುಷಾರ್ಥ ಮಾಡುತ್ತೀರಿ. ಇದು ನರನಿಂದ ನಾರಾಯಣನಾಗುವ ಸತ್ಯ ಜ್ಞಾನವಾಗಿದೆ. ಭಕ್ತಿ ಮಾರ್ಗದಲ್ಲಿ ಪ್ರತಿ ಹುಣ್ಣಿಮೆಯ ದಿನದಂತೂ ಕಥೆಯನ್ನು ಕೇಳುತ್ತಾ ಬಂದಿದ್ದೀರಿ. ಆದರೆ ಅದು ಭಕ್ತಿ ಮಾರ್ಗವಾಗಿದೆ, ಅದಕ್ಕೆ ಸತ್ಯ ಮಾರ್ಗವೆಂದು ಹೇಳುವುದಿಲ್ಲ. ಜ್ಞಾನ ಮಾರ್ಗವು ಸತ್ಯವಾದ ಮಾರ್ಗವಾಗಿದೆ. ನೀವು ಏಣಿಯನ್ನು ಇಳಿಯುತ್ತಾ ಇಳಿಯುತ್ತಾ ಅಸತ್ಯ ಖಂಡದಲ್ಲಿ ಬರುತ್ತೀರಿ. ಈಗ ನಿಮಗೆ ತಿಳಿದಿದೆ, ಸತ್ಯ ತಂದೆಯಿಂದ ನಾವು ಈ ಜ್ಞಾನವನ್ನು ಪಡೆದು 21 ಜನ್ಮಗಳು ದೇವಿ ದೇವತೆಗಳಾಗುತ್ತೇವೆ. ನಾವೇ ಆಗಿದ್ದೆವು, ನಂತರ ಏಣಿಯನ್ನು ಇಳಿಯುತ್ತಾ ಬಂದೆವು. ಇಳಿಯುವ ಕಲೆ ಮತ್ತು ಏರುವ ಕಲೆಯ ರಹಸ್ಯವು ನಿಮ್ಮ ಬುದ್ಧಿಯಲ್ಲಿದೆ. ಏ ತಂದೆಯೇ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಕರೆಯುತ್ತಾರೆ. ತಂದೆಯೊಬ್ಬರೇ ಪಾವನ ಮಾಡುವವರಾಗಿದ್ದಾರೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನೀವು ಸತ್ಯಯುಗದಲ್ಲಿ ವಿಶ್ವದ ಮಾಲೀಕರಾಗಿದ್ದೀರಿ. ಬಹಳ ಧನವಂತ, ಬಹಳ ಸುಖಿಯಾಗಿದ್ದೀರಿ. ಇನ್ನೂ ಸ್ವಲ್ಪವೇ ಸಮಯವಿದೆ. ಹಳೆಯ ಪ್ರಪಂಚದ ವಿನಾಶವು ಸನ್ಮುಖದಲ್ಲಿ ನಿಂತಿದೆ. ಹೊಸ ಪ್ರಪಂಚದಲ್ಲಿ ಒಂದು ರಾಜ್ಯ, ಒಂದು ಭಾಷೆ ಇತ್ತು. ಅದಕ್ಕೆ ಅದ್ವೈತ್ಯ ರಾಜ್ಯವೆಂದು ಹೇಳಲಾಗುತ್ತದೆ. ಈಗ ಎಷ್ಟೊಂದು ದ್ವೈತ್ಯವಿದೆ, ಅನೇಕ ಭಾಷೆಗಳಿವೆ.
ಹೇಗೆ ಮಾನವ ವಂಶವೃಕ್ಷವು ವೃದ್ಧಿಯಾಗುತ್ತಾ ಹೋಗುತ್ತದೆ, ಹಾಗೆಯೇ ಭಾಷೆಗಳ ವೃಕ್ಷವೂ ಸಹ ವೃದ್ಧಿಯಾಗುತ್ತಾ ಹೋಗುತ್ತದೆ. ನಂತರ ಸತ್ಯಯುಗದಲ್ಲಿ ಒಂದೇ ಭಾಷೆ ಇರುತ್ತದೆ. ವಿಶ್ವದ ಇತಿಹಾಸ ಭೂಗೋಳವೇ ಪುನರಾವರ್ತನೆಯಾಗುತ್ತದೆ ಎಂದು ಗಾಯನವಿದೆಯಲ್ಲವೇ. ಇದು ಮನುಷ್ಯರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ. ತಂದೆಯೇ ದುಃಖದ ಹಳೆಯ ಪ್ರಪಂಚವನ್ನು ಪರಿವರ್ತನೆ ಮಾಡಿ ಸುಖದ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆ. ಪ್ರಜಾಪಿತ ಬ್ರಹ್ಮನ ಮೂಲಕ ದೈವಿ ಸಾಮ್ರಾಜ್ಯದ ಸ್ಥಾಪನೆ ಎಂದು ಬರೆಯಲ್ಪಟ್ಟಿದೆ. ಇದು ರಾಜಯೋಗದ ವಿದ್ಯೆಯಾಗಿದೆ. ತಂದೆಯು ಸನ್ಮುಖದಲ್ಲಿ ಜ್ಞಾನವನ್ನು ತಿಳಿಸಿದ್ದರು ಎಂದು ಗೀತೆಯಲ್ಲಿ ಯಾವ ಶಬ್ದವನ್ನು ಬರೆಯಲ್ಪಟ್ಟಿದೆಯೋ ಅದನ್ನು ಮನುಷ್ಯರು ಭಕ್ತಿ ಮಾರ್ಗಕ್ಕೆ ಹೋಲಿಸಿ ಬರೆದು ಬಿಟ್ಟಿದ್ದಾರೆ. ಇದರಿಂದ ನೀವು ಇಳಿಯುತ್ತಾ ಬಂದಿದ್ದೀರಿ. ಈಗ ಭಗವಂತನು ನಿಮಗೆ ಮೇಲೇರಿಸುವುದಕ್ಕಾಗಿ ಶ್ರೇಷ್ಠರನ್ನಾಗಿ ಮಾಡಲು ಓದಿಸುತ್ತಿದ್ದಾರೆ. ಭಕ್ತಿಗೆ ಇಳಿಯುವ ಕಲೆಯ ಮಾರ್ಗವೆಂದು ಹೇಳಲಾಗುತ್ತದೆ. ಜ್ಞಾನವು ಏರುವ ಕಲೆಯ ಮಾರ್ಗವಾಗಿದೆ. ಇದನ್ನು ತಿಳಿಸುವುದರಲ್ಲಿ ನೀವು ಹೆದರಬೇಡಿ. ಈ ಮಾತುಗಳನ್ನು ತಿಳಿದುಕೊಳ್ಳದ ಕಾರಣ ವಿರೋಧ ಮಾಡುವವರೂ ಇರುತ್ತಾರೆ, ಶಾಸ್ತ್ರವಾದ ಮಾಡುತ್ತಾರೆ. ಆದರೆ ನೀವು ಯಾರೊಂದಿಗೂ ಶಾಸ್ತ್ರವಾದ ಮಾಡುವಂತಿಲ್ಲ. ತಿಳಿಸಿ, ಶಾಸ್ತ್ರ, ವೇದ, ಉಪನಿಷತ್ತು, ಗಂಗಾ ಸ್ನಾನ ಮಾಡುವುದು, ತೀರ್ಥಯಾತ್ರೆಗಳನ್ನು ಮಾಡುವುದು ಭಕ್ತಿ ಕಾಂಡವಾಗಿದೆ. ಭಾರತದಲ್ಲಿ ರಾವಣನು ಅವಶ್ಯವಾಗಿ ಇದ್ದಾನೆ. ಅವರ ಪ್ರತಿಮೆಯನ್ನು ಸುಡುತ್ತಾರೆ. ಹಾಗೆ ನೋಡಿದರೆ ಶತ್ರುಗಳ ಪ್ರತಿಮೆಯನ್ನು ಸುಡುತ್ತಾರೆ ಅಲ್ಪಕಾಲಕ್ಕಾಗಿ. ಆದರೆ ಈ ಒಬ್ಬ ರಾವಣನ ಪ್ರತಿಮೆಯನ್ನು ಪ್ರತಿ ವರ್ಷವೂ ಸುಡುತ್ತಾ ಬರುತ್ತಾರೆ. ತಂದೆಯು ತಿಳಿಸುತ್ತಾರೆ, ನೀವು ಸತೋಪ್ರಧಾನ ಬುದ್ಧಿಯವರಿಂದ ತಮೋಪ್ರಧಾನ ಬುದ್ಧಿಯವರಾಗಿ ಬಿಟ್ಟಿದ್ದೀರಿ. ನೀವು ಎಷ್ಟೊಂದು ಸುಖಿಯಾಗಿದ್ದೀರಿ. ತಂದೆಯು ಸುಖಧಾಮದ ಸ್ಥಾಪನೆ ಮಾಡುವುದಕ್ಕಾಗಿಯೇ ಬರುತ್ತಾರೆ. ನಂತರ ಯಾವಾಗ ಭಕ್ತಿ ಮಾರ್ಗವು ಆರಂಭವಾಗುತ್ತದೆಯೋ ಆಗ ದುಃಖಿಯಾಗುತ್ತೀರಿ. ನಂತರ ಸುಖದಾತನನ್ನು ನೆನಪು ಮಾಡತೊಡಗುತ್ತಾರೆ. ಅದು ನಾಮ ಮಾತ್ರ, ಏಕೆಂದರೆ ಅವರನ್ನು ತಿಳಿದುಕೊಂಡಿರುವುದಿಲ್ಲ. ಗೀತೆಯಲ್ಲಿ ಹೆಸರನ್ನೇ ಬದಲಾಯಿಸಿ ಬಿಟ್ಟಿದ್ದಾರೆ. ಮೊಟ್ಟ ಮೊದಲಿಗೆ ನೀವು ಇದನ್ನು ತಿಳಿಸಿ. ಸರ್ವಶ್ರೇಷ್ಠನು ಭಗವಂತ ಒಬ್ಬರೇ ಆಗಿದ್ದಾರೆ. ಅವರನ್ನೇ ನೆನಪು ಮಾಡಬೇಕು. ಒಬ್ಬರನ್ನು ನೆನಪು ಮಾಡುವುದಕ್ಕೆ ಅವ್ಯಭಿಚಾರಿ ನೆನಪು, ಅವ್ಯಭಿಚಾರಿ ಜ್ಞಾನವೆಂದು ಹೇಳಲಾಗುತ್ತದೆ. ನೀವೀಗ ಬ್ರಾಹ್ಮಣರಾಗಿದ್ದೀರಿ, ಆದ್ದರಿಂದ ಭಕ್ತಿ ಮಾಡುವುದಿಲ್ಲ. ನಿಮಗೆ ಜ್ಞಾನವಿದೆ. ತಂದೆಯು ಓದಿಸುತ್ತಾರೆ. ಅದರಿಂದ ನಾವು ಈ ದೇವತೆಗಳಾಗುತ್ತೇವೆ. ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ತಮ್ಮ ಚಾರ್ಟ್ ಇಡಿ. ಆಗ ನನ್ನಲ್ಲಿ ಯಾವುದೇ ಆಸುರಿ ಗುಣವಿಲ್ಲವೇ ಎಂಬುದು ಅರ್ಥವಾಗುತ್ತದೆ. ದೇಹಾಭಿಮಾನವು ಮೊದಲ ಅವಗುಣವಾಗಿದೆ. ನಂತರದ ಶತ್ರು ಕಾಮ ವಿಕಾರವಾಗಿದೆ. ಕಾಮವನ್ನು ಗೆಲ್ಲುವುದರಿಂದಲೇ ನೀವು ಜಗಜ್ಜೀತರಾಗುವಿರಿ. ನಿಮ್ಮ ಉದ್ದೇಶವೇ ಇದಾಗಿದೆ. ಈ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಅನೇಕ ಧರ್ಮಗಳಿರಲಿಲ್ಲ. ಸತ್ಯಯುಗದಲ್ಲಿ ದೇವತೆಗಳ ರಾಜ್ಯವೇ ಇರುತ್ತದೆ. ಮನುಷ್ಯರು ಕಲಿಯುಗದಲ್ಲಿರುತ್ತಾರೆ. ಬಲೆ, ಸತ್ಯಯುಗದಲ್ಲಿರುವವರು ಮನುಷ್ಯರೇ ಆಗಿದ್ದಾರೆ. ಆದರೆ ಅವರು ದೈವಿ ಗುಣ ಉಳ್ಳವರಾಗಿರುತ್ತಾರೆ. ಈ ಸಮಯದಲ್ಲಿ ಎಲ್ಲರೂ ಆಸುರಿ ಗುಣವಂತರಾಗಿದ್ದಾರೆ. ಸತ್ಯಯುಗದಲ್ಲಿ ಕಾಮ ಮಹಾಶತ್ರುವಿರುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ಈ ಕಾಮ ಮಹಾಶತ್ರುವಿನ ಮೇಲೆ ಜಯ ಗಳಿಸಿದರೆ ನೀವು ಜಗಜ್ಜೀತರಾಗುವಿರಿ. ಅಲ್ಲಿ ರಾವಣನಿರುವುದಿಲ್ಲ. ಇದನ್ನು ಸಹ ಮನುಷ್ಯನು ತಿಳಿದುಕೊಳ್ಳುವುದಿಲ್ಲ. ಸತೋಪ್ರಧಾನ ಬುದ್ಧಿಯವರಿಂದ ಇಳಿಯುತ್ತಾ ಇಳಿಯುತ್ತಾ ತಮೋಪ್ರಧಾನ ಬುದ್ಧಿಯವರಾಗಿದ್ದೀರಿ. ಈಗ ಮತ್ತೆ ಸತೋಪ್ರಧಾನರಾಗಬೇಕಾಗಿದೆ. ಅದಕ್ಕಾಗಿ ಒಂದೇ ಔಷಧಿ ಸಿಗುತ್ತದೆ. ತಂದೆಯು ತಿಳಿಸುತ್ತಾರೆ, ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಆಗ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗುತ್ತದೆ. ನೀವು ಪಾಪಗಳನ್ನು ಭಸ್ಮ ಮಾಡಿಕೊಳ್ಳಲು
ಕುಳಿತಿದ್ದೀರಿ. ಅಂದ ಮೇಲೆ ಇನ್ನು ಮುಂದೆ ಪಾಪ ಮಾಡಬಾರದು. ಇಲ್ಲದಿದ್ದರೆ ಅದು 100ಕ್ಕೆ 100 ಪಟ್ಟು ಹೆಚ್ಚಾಗಿ ಬಿಡುವುದು. ವಿಕಾರದಲ್ಲಿ ಬಿದ್ದರೆ 100 ಪಟ್ಟು ಶಿಕ್ಷೆಯಾಗುತ್ತದೆ. ಅವರು ಮತ್ತೆ ಮೇಲೇರಲು ಕಷ್ಟವಾಗುತ್ತದೆ. ಮೊದಲನೇ ಶತ್ರುವು ಕಾಮ ವಿಕಾರವಾಗಿದೆ. 5ನೇ ಅಂತಸ್ತಿನಿಂದ ಕೆಳಗೆ ಬಿದ್ದರೆ ಮೂಳೆಗಳು ಪುಡಿಪುಡಿಯಾಗುತ್ತವೆ. ಬಹುಶಃ ಸಾಯಲೂಬಹುದು. ಮೇಲಿನಿಂದ ಬಿದ್ದರೆ ಒಮ್ಮೆಲೇ ಪುಡಿಪುಡಿಯಾಗಿ ಬಿಡುತ್ತಾರೆ. ಹಾಗೆಯೇ ತಂದೆಯೊಂದಿಗೆ ಮಾಡಿದ ಪ್ರತಿಜ್ಞೆಯನ್ನು ಮುರಿದು ಮತ್ತೆ ಮುಖ ಕಪ್ಪು ಮಾಡಿಕೊಂಡಿರೆಂದರೆ ಆಸುರಿ ಪ್ರಪಂಚದಲ್ಲಿ ಹೋದರು, ಇಲ್ಲಿಂದ ಸತ್ತು ಹೋದರು. ಅವರಿಗೆ ಬ್ರಾಹ್ಮಣರಲ್ಲ, ಶೂದ್ರರೆಂದು ಹೇಳಲಾಗುತ್ತದೆ. ತಂದೆಯು ಎಷ್ಟು ಸಹಜವಾಗಿ ತಿಳಿಸುತ್ತಾರೆ. ಮೊದಲು ಈ ನಶೆ ಇರಬೇಕಲ್ಲವೇ? ಒಂದು ವೇಳೆ ಕೃಷ್ಣ ಭಗವಾನು ವಾಚವೆಂದೇ ತಿಳಿಯಿರಿ. ಅವರೂ ಸಹ ಓದಿಸಿ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರಲ್ಲವೇ? ಆದರೆ ಕೃಷ್ಣನಂತೂ ಭಗವಂತನಾಗಲು ಸಾಧ್ಯವಿಲ್ಲ. ಕೃಷ್ಣನು ಪುನರ್ಜನ್ಮದಲ್ಲಿ ಬರುತ್ತಾನೆ. ತಂದೆಯು ತಿಳಿಸುತ್ತಾರೆ, ನಾನೇ ಪುನರ್ಜನ್ಮರಹಿತನಾಗಿದ್ದೇನೆ. ರಾಧೆ ಕೃಷ್ಣ, ಲಕ್ಷ್ಮೀನಾರಾಯಣ, ವಿಷ್ಣು ಎಲ್ಲವೂ ಒಂದೇ ಮಾತಾಗಿದೆ. ವಿಷ್ಣುವಿನ 2 ರೂಪಗಳು ಲಕ್ಷ್ಮೀನಾರಾಯಣರಾಗಿದ್ದಾರೆ ಮತ್ತು ಲಕ್ಷ್ಮೀನಾರಾಯಣರ ಬಾಲ್ಯವೇ ರಾಧೆ ಕೃಷ್ಣರಾಗಿದ್ದಾರೆ. ಬ್ರಹ್ಮನ ರಹಸ್ಯವನ್ನು ತಿಳಿಸಿದ್ದಾರೆ. ಬ್ರಹ್ಮ ಸರಸ್ವತಿ ಸೋ ಲಕ್ಷ್ಮೀ ನಾರಾಯಣ. ಈಗ ಇವರು ವರ್ಗಾಯಿತರಾಗುತ್ತಾರೆ. ಅಂತಿಮ ಜನ್ಮದ ಹೆಸರು ಇವರಿಗೆ ಬ್ರಹ್ಮನೆಂದು ಕೊಟ್ಟಿದ್ದಾರೆ. ಬಾಕಿ ಈ ಬ್ರಹ್ಮನನ್ನು ನೋಡಿ ಒಮ್ಮೆಲೇ ಕಲಿಯುಗದಲ್ಲಿ ನಿಂತಿದ್ದಾರೆ. ಇವರೇ ಮತ್ತೆ ತಪಸ್ಸು ಮಾಡಿ ಕೃಷ್ಣ ಅಥವಾ ಶ್ರೀನಾರಾಯಣನಾಗುತ್ತಾರೆ. ವಿಷ್ಣುವೆಂದು ಹೇಳಿದಾಗ ಅವರಲ್ಲಿ ಇಬ್ಬರು ಬಂದು ಬಿಡುತ್ತಾರೆ. ಬ್ರಹ್ಮನ ಮಗಳು ಸರಸ್ವತಿಯಾಗಿದ್ದಾರೆ. ಈ ಮಾತುಗಳನ್ನು ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಬ್ರಹ್ಮನಿಗೂ 4 ಭುಜಗಳನ್ನು ತೋರಿಸುತ್ತಾರೆ. ಏಕೆಂದರೆ ಪ್ರವೃತ್ತಿ ಮಾರ್ಗವಲ್ಲವೇ? ನಿವೃತ್ತಿ ಮಾರ್ಗದವರು ಈ ಜ್ಞಾನವನ್ನು ಕೊಡಲು ಸಾಧ್ಯವಿಲ್ಲ. ಅನೇಕರನ್ನು ವಿದೇಶದಿಂದ ಕರೆದುಕೊಂಡು ಬರುತ್ತಾರೆ. ನಾವು ಪ್ರಾಚೀನ ರಾಜಯೋಗವನ್ನು ಕಲಿಯೋಣವೆಂದು. ಆದರೆ ಸನ್ಯಾಸಿಗಳು ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ. ಈಗ ಈಶ್ವರನು ಬಂದಿದ್ದಾರೆ. ನೀವೀಗ ಈಶ್ವರನ ಮಕ್ಕಳು, ಈಶ್ವರಿಯ ಸಂಪ್ರದಾಯದವರಾಗಿದ್ದೀರಿ. ಈಶ್ವರನು ನಿಮಗೆ ಓದಿಸಲು ಬಂದಿದ್ದಾರೆ. ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಅವರು ನಿರಾಕಾರನಾಗಿದ್ದಾರೆ. ಬ್ರಹ್ಮರವರ ಮೂಲಕ ನಿಮ್ಮನ್ನು ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ. ನೀವು ಅವರಿಗೆ ಬಾಬಾ ಬಾಬಾ ಎಂದು ಹೇಳುತ್ತೀರಿ. ಈ ಬ್ರಹ್ಮರವರು ಮಧ್ಯವರ್ತಿಯಾಗಿದ್ದಾರೆ. ಭಾಗ್ಯಶಾಲಿ ರಥವಾಗಿದ್ದಾರೆ. ಇವರ ಮೂಲಕ ತಂದೆಯು ನಿಮಗೆ ಓದಿಸುತ್ತಾರೆ. ನೀವು ಸಹ ಪತಿತರಿಂದ ಪಾವನರಾಗುತ್ತೀರಿ. ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲು ತಂದೆಯು ಓದಿಸುತ್ತಾರೆ. ಈಗಂತೂ ರಾವಣ ರಾಜ್ಯ ಆಸುರಿ ಸಂಪ್ರದಾಯವಿದೆಯಲ್ಲವೇ? ನೀವೀಗ ಈಶ್ವರಿಯ ಸಂಪ್ರದಾಯದವರಾಗಿದ್ದೀರಿ. ನಂತರ ದೈವಿ ಸಂಪ್ರದಾಯದವರಾಗುತ್ತೀರಿ. ನೀವೀಗ ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀರಿ. ಪಾವನರಾಗುತ್ತಿದ್ದೀರಿ. ಆ ಸನ್ಯಾಸಿಗಳಾದರೆ ಮನೆ ಮಠವನ್ನು ಬಿಟ್ಟು ಹೋಗುತ್ತಾರೆ. ಇಲ್ಲಿ ತಂದೆಯು ತಿಳಿಸುತ್ತಾರೆ, ಬಲೆ ಸ್ತ್ರೀ ಪುರುಷರು ಮನೆಯಲ್ಲಿ ಒಟ್ಟಿಗೆ ಇರಿ. ಆದರೆ ಸ್ತ್ರೀಯು ನಾಗಿಣಿಯಾಗಿದ್ದಾಳೆ. ಆದ್ದರಿಂದ ನಾವು ಅವರಿಂದ ಬೇರೆಯಾದರೆ ಮುಕ್ತರಾಗಿ ಬಿಡುತ್ತೇವೆಂದು ತಿಳಿಯಬೇಡಿ. ನೀವು ಓಡಿ ಹೋಗುವಂತಿಲ್ಲ. ಅದು ಹದ್ದಿನ ಸನ್ಯಾಸವಾಗಿದೆ. ಆದ್ದರಿಂದ ಅವರು ಗೃಹಸ್ಥವನ್ನು ಬಿಡಿಸುತ್ತಾರೆ. ನೀವು ಇಲ್ಲಿಯೇ ಕುಳಿತಿದ್ದೀರಿ. ಆದರೆ ನಿಮಗೆ ಈ ವಿಕಾರಿ ಪ್ರಪಂಚದೊಂದಿಗೆ ವೈರಾಗ್ಯವಿದೆ. ಇವೆಲ್ಲ ಮಾತುಗಳನ್ನು ನೀವು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಬರೆದಿಟ್ಟುಕೊಳ್ಳಬೇಕು ಮತ್ತು ವ್ರತವನ್ನಿಡಬೇಕಾಗಿದೆ. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಶ್ರೀಕೃಷ್ಣನು ಗುಣಗಾಯನ ಮಾಡುತ್ತಾರಲ್ಲವೇ? ಇದು ನಿಮ್ಮ ಗುರಿ ಧ್ಯೇಯವಾಗಿದೆ. ತಂದೆಯು ಆ ರೀತಿ ಆಗುವುದಿಲ್ಲ. ನಿಮ್ಮನ್ನು ಮಾಡುತ್ತಾರೆ. ಮತ್ತೆ ಅರ್ಧ ಕಲ್ಪದ ನಂತರ ನೀವು
ತಮೋ ಪ್ರಧಾನರಾಗುತ್ತೀರಿ. ನಾನಾಗುವುದಿಲ್ಲ, ಈ ಬ್ರಹ್ಮರವರು ಆಗುತ್ತಾರೆ. 84 ಜನ್ಮಗಳನ್ನು ಇವರೇ ತೆಗೆದುಕೊಂಡಿದ್ದಾರೆ. ಇವರೂ ಸಹ ಈಗ ಸತೋಪ್ರಧಾನರಾಗಬೇಕಾಗಿದೆ. ಇವರೂ ಪುರುಷಾರ್ಥಿಯಾಗಿದ್ದಾರೆ. ಹೊಸ ಪ್ರಪಂಚಕ್ಕೆ ಸತೋಪ್ರಧಾನವೆಂದು ಹೇಳುತ್ತಾರೆ. ಪ್ರತಿಯೊಂದು ವಸ್ತು ಮೊದಲು ಸತೋಪ್ರಧಾನ, ನಂತರ ಸತೋ ರಜೋತಮೋದಲ್ಲಿ ಬರುತ್ತದೆ. ಚಿಕ್ಕ ಮಕ್ಕಳಿಗೂ ಸಹ ಮಹಾತ್ಮರೆಂದು ಹೇಳಲಾಗುತ್ತದೆ, ಏಕೆಂದರೆ ಅವರಲ್ಲಿ ವಿಕಾರವಿರುವುದಿಲ್ಲ. ಆದ್ದರಿಂದ ಅವರನ್ನು ಹೂಗಳೆಂದು ಹೇಳಲಾಗುತ್ತದೆ. ಸನ್ಯಾಸಿಗಳಿಗಿಂತಲೂ ಚಿಕ್ಕ ಮಕ್ಕಳಿಗೆ ಉತ್ತಮರೆಂದು ಹೇಳಲಾಗುತ್ತದೆ, ಏಕೆಂದರೆ ಸನ್ಯಾಸಿಗಳಾದರೂ ಗೃಹಸ್ಥದ ಅನುಭವ ಮಾಡಿ ನಂತರ ಸನ್ಯಾಸ ಮಾಡುತ್ತಾರೆ. ಪಂಚವಿಕಾರಗಳ ಅನುಭವವಿದೆ, ಆದರೆ ಮಕ್ಕಳಿಗೆ ಏನೂ ತಿಳಿದಿರುವುದಿಲ್ಲ. ಆದ್ದರಿಂದ ಮಕ್ಕಳನ್ನು ನೋಡಿ ಖುಷಿಯಾಗುತ್ತದೆ. ಚೈತನ್ಯ ಹೂಗಳಾಗಿದ್ದಾರೆ. ತಮ್ಮದಂತೂ ಪ್ರವೃತ್ತಿ ಮಾರ್ಗವಾಗಿದೆ. ಈಗ ನೀವು ಮಕ್ಕಳು ಈ ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚದಲ್ಲಿ ಹೋಗಬೇಕಾಗಿದೆ. ಅಮರ ಲೋಕದಲ್ಲಿ ಹೋಗುವುದಕ್ಕಾಗಿ ನೀವೆಲ್ಲರೂ ಪುರುಷಾರ್ಥ ಮಾಡುತ್ತೀರಿ. ಮೃತ್ಯು ಲೋಕದಿಂದ ವರ್ಗಾವಣೆಯಾಗುತ್ತೀರಿ. ದೇವತೆಯಾಗಬೇಕಾಗಿದೆ ಅಂದ ಮೇಲೆ ಅದಕ್ಕಾಗಿ ಈಗ ಪರಿಶ್ರಮ ಪಡಬೇಕಾಗಿದೆ. ಪ್ರಜಾಪಿತ ಬ್ರಹ್ಮನ ಮಕ್ಕಳು ಸಹೋದರ ಸಹೋದರಿಯರಾಗಿ ಬಿಡುತ್ತಾರೆ. ಸಹೋದರ ಸಹೋದರಿಯರಂತೂ ಆಗಿದ್ದೀರಲ್ಲವೇ. ಪ್ರಜಾಪಿತ ಬ್ರಹ್ಮನ ಸಂತಾನರು ಪರಸ್ಪರ ಏನಾದರೂ ಪ್ರಜಾಪಿತ ಬ್ರಹ್ಮನ ಗಾಯನವಿದೆ. ಎಲ್ಲಿಯವರೆಗೆ ಪ್ರಜಾಪಿತ ಬ್ರಹ್ಮನ ಮಕ್ಕಳಾಗುವುದಿಲ್ಲವೋ ಅಲ್ಲಿಯವರೆಗೆ ಸೃಷ್ಟಿಯ ರಚನೆ ಹೇಗಾಗುವುದು? ಪ್ರಜಾಪಿತ ಬ್ರಹ್ಮನಿಗೆ ಎಲ್ಲರೂ ಆತ್ಮಿಕ ಮಕ್ಕಳಾಗಿದ್ದೀರಿ. ಆ ಬ್ರಾಹ್ಮಣರು ದೈಹಿಕ ಯಾತ್ರೆ ಮಾಡುವವರಾಗಿದ್ದಾರೆ. ನೀವು ಆತ್ಮಿಕ ಯಾತ್ರಿಕರಾಗಿದ್ದೀರಿ. ಅವರು ಪತಿತರು, ನೀವು ಪಾವನರಾಗಿದ್ದೀರಿ. ಅವರು ಪ್ರಜಾಪಿತನ ಸಂತಾನರಲ್ಲ. ಇದನ್ನು ನೀವು ತಿಳಿದುಕೊಂಡಿದ್ದೀರಿ. ಸಹೋದರ ಸಹೋದರಿಯರೆಂದು ತಿಳಿದಾಗ ವಿಕಾರದಲ್ಲಿ ಹೋಗುವುದಿಲ್ಲ. ತಂದೆಯೂ ಸಹ ಹೇಳುತ್ತಾರೆ, ಮಕ್ಕಳೇ ಎಚ್ಚರಿಕೆಯಿಂದಿರಿ. ನನ್ನ ಮಕ್ಕಳಾಗಿಯೂ ಯಾವುದೇ ಪತಿತ ಕೆಲಸ ಮಾಡಬೇಡಿ. ಇಲ್ಲದಿದ್ದರೆ ಕಲ್ಲು ಬುದ್ಧಿಯವರಾಗಿ ಬಿಡುತ್ತೀರಿ. ಇಂದ್ರ ಸಭೆಯ ಕಥೆಯೂ ಇದೆ. ಶೂದ್ರರನ್ನು ಕರೆತಂದಾಗ ಇಂದ್ರ ಸಭೆಯಲ್ಲಿ ಅವರ ದುರ್ಗಂಧವು ಬರತೊಡಗಿತು. ಆಗ ಪತಿತರನ್ನು ಇಲ್ಲಿಗೆ ಏಕೆ ಕರೆತಂದಿದ್ದೀರಿ ಎಂದು ಅವರಿಗೆ ಶಾಪ ಕೊಟ್ಟರು. ವಾಸ್ತವದಲ್ಲಿ ಈ ಸಭೆಯಲ್ಲಿಯೂ ಯಾರೂ ಪತಿತರು ಬರುವಂತಿಲ್ಲ. ಬಲೆ ತಂದೆಗೆ ತಿಳಿಯದಿರಲಿ. ಹೀಗೆ ಮಾಡುವವರು ತಮ್ಮದೇ ನಷ್ಟ ಮಾಡಿಕೊಳ್ಳುತ್ತೀರಿ. ಇನ್ನು 100 ಪಟ್ಟು ಶಿಕ್ಷೆಯಾಗುತ್ತದೆ. ಪತಿತರಿಗೆ ಪ್ರವೇಶವಿಲ್ಲ. ಅವರಿಗಾಗಿ ವಿಸಿಟಿಂಗ್ ರೂಮ್ ಸರಿಯಾಗಿದೆ. ಯಾವಾಗ ಪಾವನರಾಗುವ ಗ್ಯಾರಂಟಿ ಕೊಡುವರೋ, ದೈವಿ ಗುಣಗಳನ್ನು ಧಾರಣೆ ಮಾಡುವರೋ ಆಗಲೇ ಪ್ರವೇಶವಿದೆ. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುವುದರಲ್ಲಿ ಸಮಯ ಹಿಡಿಸುತ್ತದೆ. ಪಾವನರಾಗುವ ಒಂದೇ ಪ್ರತಿಜ್ಞೆ ಇದೆ. ಇದನ್ನು ತಿಳಿಸಿದ್ದಾರೆ. ದೇವತೆಗಳು ಮತ್ತು ಪರಮಾತ್ಮನ ಮಹಿಮೆಯು ಬೇರೆ ಬೇರೆಯಾಗಿದೆ. ಪತಿತ ಪಾವನ, ಮುಕ್ತಿದಾತ, ಮಾರ್ಗದರ್ಶಕನು ತಂದೆಯೇ ಆಗಿದ್ದಾರೆ. ಎಲ್ಲರನ್ನೂ ಮುಕ್ತಗೊಳಿಸಿ ತಮ್ಮ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಶಾಂತಿಧಾಮ, ಸುಖಧಾಮ ಮತ್ತು ದುಃಖಧಾಮ ಇದೂ ಸಹ ಚಕ್ರವಾಗಿದೆ. ಈಗ ದುಃಖಧಾಮವನ್ನು ಮರೆತು ಬಿಡಬೇಕಾಗಿದೆ. ಶಾಂತಿಧಾಮದಿಂದ ಸುಖಧಾಮದಲ್ಲಿ ಯಾರು ನಂಬರ್ 1 ತೇರ್ಗಡೆಯಾಗುವರೋ ಅವರೇ ಬರುತ್ತಿರುತ್ತಾರೆ. ಈ ಚಕ್ರವು ಸುತ್ತುತ್ತಿರುತ್ತದೆ. ಅನೇಕ ಆತ್ಮಗಳಿದ್ದಾರೆ. ಎಲ್ಲರ ಪಾತ್ರವು ನಂಬರ್ ವಾರ್ ಆಗಿದೆ. ಎಲ್ಲರೂ ನಂಬರ್ ವಾರ್ ಆಗಿಯೇ ಹೋಗುವರು. ಅದಕ್ಕೆ ಶಿವತಂದೆಯ ವಂಶಾವಳಿ ಅಥವಾ ರುದ್ರ ಮಾಲೆ ಎಂದು ಹೇಳಲಾಗುತ್ತದೆ. ನಂಬರ್ ವಾರ್ ಹೋಗುತ್ತಾರೆ, ಮತ್ತೆ ನಂಬರ್ ವಾರ್ ಆಗಿ ಬರುತ್ತಾರೆ.
ಅನ್ಯ ಧರ್ಮದವರದ್ದು ಇದೇ ರೀತಿಯಾಗುತ್ತದೆ. ಮಕ್ಕಳಿಗೆ ಪ್ರತಿನಿತ್ಯವೂ ತಿಳಿಸಲಾಗುತ್ತದೆ. ಶಾಲೆಯಲ್ಲಿ ನಿತ್ಯವೂ ಓದುವುದಿಲ್ಲ, ಮುರುಳಿ ಕೇಳುವುದಿಲ್ಲವೆಂದರೆ ಗೈರು ಹಾಜರಿಯಾಗಿ ಬಿಡುತ್ತದೆ. ವಿದ್ಯೆಯ ಲಿಫ್ಟಂತೂ ಅವಶ್ಯವಾಗಿ ಬೇಕು. ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಗೈರು ಹಾಜರಿಯಾಗಬಾರದು. ವಿದ್ಯೆಯು ಎಷ್ಟು ಶ್ರೇಷ್ಠವಾಗಿದೆ. ಇದರಿಂದ ನೀವು ಸುಖಧಾಮದ ಮಾಲೀಕರಾಗುತ್ತೀರಿ. ಅಲ್ಲಂತೂ ದವಸ ಧಾನ್ಯಗಳೆಲ್ಲವೂ ಯಥೇಚ್ಛವಾಗಿರುತ್ತದೆ. ಯಾವುದಕ್ಕೂ ಹಣ ತೊಡಗಿಸಬೇಕಾಗಿಲ್ಲ. ಈಗಂತೂ ಎಷ್ಟೊಂದು ಬೆಲೆ ಏರಿದೆ. 100 ವರ್ಷಗಳಲ್ಲಿ ಎಲ್ಲದರ ಬೆಲೆಯೂ ಎಷ್ಟೊಂದು ಏರಿ ಹೋಗಿದೆ. ಯಾವುದೇ ವಸ್ತುವನ್ನು ಪಡೆಯುವುದಕ್ಕಾಗಿ ಕಷ್ಟಪಡಲು ಅಲ್ಲಿ ಯಾವುದೇ ಅಪ್ರಾಪ್ತ ವಸ್ತುವಿರುವುದಿಲ್ಲ. ಅದು ಸುಖಧಾಮವಾಗಿದೆ. ನೀವೀಗ ಅಲ್ಲಿಗೆ ಹೋಗಲು ತಯಾರು ಮಾಡಿಕೊಳ್ಳುತ್ತಿದ್ದೀರಿ. ನೀವು ಭಿಕ್ಷುಕರಿಂದ ರಾಜಕುಮಾರರಾಗುತ್ತೀರಿ. ಸಾಹುಕಾರರು ತಮ್ಮನ್ನು ಭಿಕ್ಷುಕರೆಂದು ತಿಳಿಯುವುದಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ತಂದೆಯೊಂದಿಗೆ ಯಾವ ಸಂಪೂರ್ಣ ಪಾವನರಾಗುವ ಪ್ರತಿಜ್ಞೆಯನ್ನು ಮಾಡಿದ್ದೀರಿ ಅದನ್ನು ಎಂದೂ ಮುರಿಯಬಾರದು. ಬಹಳ ವ್ರತವನ್ನಿಟ್ಟುಕೊಳ್ಳಬೇಕಾಗಿದೆ. ತಮ್ಮ ಚಾರ್ಟನ್ನು ನೋಡಿಕೊಳ್ಳಬೇಕು. ನನ್ನಲ್ಲಿ ಯಾವುದೇ ಅವಗುಣವಿಲ್ಲವೇ? ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಎಂದೂ ಗೈರು ಹಾಜರಿಯಾಗಬಾರದು. ಸುಖಧಾಮದ ಮಾಲೀಕರಾಗುವ ಶ್ರೇಷ್ಠ ವಿದ್ಯೆಯನ್ನು ಒಂದು ದಿನವೂ ತಪ್ಪಿಸಬಾರದು. ಪ್ರತಿನಿತ್ಯವೂ ಮುರುಳಿಯನ್ನು ಅವಶ್ಯವಾಗಿ ಕೇಳಬೇಕಾಗಿದೆ. ವರದಾನ: ಪ್ರತಿ ಸೆಕೆಂಡ್ ಪ್ರತಿ ಸಂಕಲ್ಪದ ಮಹತ್ವವನ್ನು ತಿಳಿದು ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಳ್ಳುವ ಪದಮಾಪದಂಪತಿ ಭವ. ತಾವು ಪುಣ್ಯಾತ್ಮರ ಸಂಕಲ್ಪದಲ್ಲಿ ಇಷ್ಟು ವಿಶೇಷ ಶಕ್ತಿ ಇದೆ. ಆ ಶಕ್ತಿಯ ಮೂಲಕ ಅಸಂಭವವನ್ನು ಸಂಭವ ಮಾಡಬಹುದು. ಹೇಗೆ ಇತ್ತೀಚಿನ ಯಂತ್ರಗಳ ಮೂಲಕ ಬಂಜರು ಭೂಮಿಯನ್ನು ಹಚ್ಚ ಹಸಿರನ್ನಾಗಿ ಮಾಡಿಬಿಡುತ್ತಾರೆ, ಬೆಟ್ಟಗಳ ಮೇಲೂ ಹೂವು ಅರಳಿಸಿ ಬಿಡುತ್ತಾರೆ, ಹಾಗೆಯೇ ತಾವು ತಮ್ಮ ಶ್ರೇಷ್ಠ ಸಂಕಲ್ಪಗಳ ಮೂಲಕ ಭರವಸೆ ಇಲ್ಲದಿರುವವರಿಗೆ ಭರವಸೆಯನ್ನು ಉತ್ಪನ್ನ ಮಾಡಬಹುದು. ಅದಕ್ಕಾಗಿ ಕೇವಲ ಪ್ರತಿ ಸೆಕೆಂಡ್ ಪ್ರತಿ ಸಂಕಲ್ಪದ ಮೌಲ್ಯವನ್ನು ತಿಳಿದು ಸಂಕಲ್ಪ ಮತ್ತು ಸೆಕೆಂಡನ್ನು ಉಪಯೋಗಿಸುತ್ತಾ ಪುಣ್ಯದ ಖಾತೆಯನ್ನು ಜಮಾ ಮಾಡಿರಿ. ತಮ್ಮ ಸಂಕಲ್ಪದ ಶಕ್ತಿಯು ಇಷ್ಟು ಶ್ರೇಷ್ಠವಾಗಿದೆ. ಆ ಒಂದು ಸಂಕಲ್ಪವೂ ಸಹ ಪದಮಾಪದಂಪತಿಯನ್ನಾಗಿ ಮಾಡಿಬಿಡುತ್ತದೆ. ಸ್ಲೋಗನ್: ಪ್ರತಿಯೊಂದು ಕರ್ಮವನ್ನು ಅಧಿಕಾರಿ ಎನ್ನುವ ನಿಶ್ಚಯ ಮತ್ತು ನಶೆಯಿಂದ ಮಾಡುತ್ತೀರೆಂದರೆ ಪರಿಶ್ರಮವು ಸಮಾಪ್ತಿಯಾಗಿ ಬಿಡುತ್ತದೆ. ಅವ್ಯಕ್ತ ಸೂಚನೆ: ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರರಾಗಿರಿ. ಕರ್ಮಾತೀತ ಸ್ಥಿತಿಯನ್ನು ಪಡೆಯಲು ವಿಶೇಷ ಸ್ವಯಂನಲ್ಲಿ ಸಂಕ್ಷಿಪ್ತಗೊಳಿಸುವ ಮತ್ತು ಸಮಾವೇಶಿಸುವ ಶಕ್ತಿ ಧಾರಣೆ ಮಾಡುವುದು ಅವಶ್ಯಕವಾಗಿದೆ. ಕರ್ಮ ಬಂಧನ ಆತ್ಮರು ಎಲ್ಲಿದ್ದಾರೆ ಅಲ್ಲಿಯೇ ಕಾರ್ಯ ಮಾಡಬಹುದು ಮತ್ತು ಕರ್ಮಾತೀತ ಆತ್ಮರು ಒಂದೇ ಸಮಯದಲ್ಲಿ 4 ಕಡೆ ತಮ್ಮ ಸೇವೆಯ ಪಾತ್ರ ಅಭಿನಯಿಸಬಹುದು. ಏಕೆಂದರೆ ಕರ್ಮಾತೀತರಾಗಿದ್ದಾರೆ. ಅವರ ಗತಿ ಬಹಳ ತೀವ್ರವಾಗಿರುತ್ತದೆ. ಸೆಕೆಂಡಿನಲ್ಲಿ ಎಲ್ಲಿ ಬೇಕೋ ಅಲ್ಲಿ ತಲುಪಬಹುದು. ಅಂದಾಗ ಈ ಅನುಭೂತಿಯನ್ನು ಹೆಚ್ಚಿಸಿ. ಒಳ್ಳೆಯದು. ಓಂ ಶಾಂತಿ.